ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವಿವತ್ತು ಬೆಳಗ್ಗೆ 7 ಗಂಟೆಗೆ ಎದ್ದು ರೆಡಿಯಾಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಂತಿದ್ದೀವಿ. ನಾನು, ನನ್ನ ಅಮ್ಮ, ನನ್ನ ಹಸ್ಬೆಂಡು, ಅದಕ್ಕೆ ಮಕ್ಕಳೆಲ್ಲ ಇವಾಗ KR ನಗರ್ ಕಡೆ ಹೊರಟಿದ್ದೀವಿ. ನಾನಿವತ್ತು ಇಂಟ್ರೊಡಕ್ಷನ್ ವೀಡಿಯೋನ ಇಲ್ಲೇ ಬಂದು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಜನ ಇದ್ದರು, ಅದೆಲ್ಲ ಕ್ಯಾನ್ಸಲ್ ಆಯಿತು. ಆವಾಗಲೇ ಮನೆಯಿಂದ ಹೊರಡುವಾಗ ನಾವಿಬ್ಬರು ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿರೋಣ ಅಂತ ಫಸ್ಟೇ ಹೊರಟ್ವಿ. ನಮ್ಮಮ್ಮ ಅವರು ಆಮೇಲೆ ಬರ್ತಿದ್ರು. ನಮ್ಮ ಸಿರಿ ಅಳ್ತಾ ಇದ್ದಾಳೆ. ಯಾಕೆ ಗೊತ್ತಾ, ನಮ್ಮ ಅಮ್ಮನ್ನ ಹುಚ್ಚಿ ಎತ್ಕೊಂಡು ಹೋಗ್ಬಿಟ್ಟವಳೆ, ಇನ್ನೂ ಬತ್ತಾಯಿಲ್ಲ, ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಳ್ತವಳೆ. ಬಾ ಮಗನೇ, ನಾವು ನಿಧಾನಕ್ಕೆ ನಾವು ಹೋಗೋಷ್ಟೊತ್ತಿಗೆ ಅಜ್ಜಿಯವ್ರು ಬರ್ತಾರೆ. ಬಾ ನಿಧಾನಕ್ಕೆ ಬಾ. ಬರ್ತಾರೆ ಬಾ. ನಾವೆಲ್ಲ ಸ್ವಲ್ಪ ಟೈಮ್ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಇವತ್ತು ಹೆಂಗೋ ಟ್ರೈನ್ ಸ್ವಲ್ಪ ಲೇಟಾಗಿ ಬಂತು. ಯಾವಾಗಲೂ ನಾವು ನಡ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತಿತ್ತು. ಇವತ್ತು ಸರಿ ಹೋಯ್ತು. ನಮ್ಮ ಸಿರಿ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡ್ಳು. ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಸೈಲೆಂಟ್ ಆಗಂತೂ ಇರಲ್ಲ. ಬೇಕಾದರೆ ಯಾರು ಮನೆಗೆ ಹೋದ್ರೂ ಅಷ್ಟೇ, ನಂದೇ ಮನೆ, ಅಲ್ಲಿರೋದೆಲ್ಲ ನಂದೇ ಅನ್ನೋ ಥರ ಆಡ್ತಾಳೆ. 6 ತಿಂಗಳು ಪಾಪು ಇದ್ದಾಗಲೇ ಟ್ರೈನಿಗೆ ಬಂದಾಗ ಸುಮ್ಮನೆ ಇರ್ತಿರ್ಲಿಲ್ಲ. ಇನ್ನು ಇವಾಗ ಕೇಳಬೇಕಾ, ಅದರಲ್ಲೂ ತಾನು ಆಟ ಆಡೋದಲ್ದೇ ಅವಳ ಜೊತೆಗಿರೋಳು ಕರ್ಕೊಂಡು ಬರೋದು. ಹಂಗತ್ತು ಹಿಂಗತ್ತು, ಅಲ್ಲ ಆಟಾಡು ಇಲ್ಲ ಆಟಾಡು, ಹಿಂಗೆ ಮಾಡು ಹಂಗೆ ಮಾಡೋದು ಅಂತ ಬೇರೆ ಹೇಳ್ಕೊಡೋದು. ಹಾಗೆ ನಾವು ಮನೆಗೆ ಹೋಗಿ ತಿಂಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಕ್ಳಿಗೂ ನನಗೂ ಇಲ್ಲೇ ಇಡ್ಲಿ ತೊಗೊಂಡು ತಿನ್ಕೊಂಡ್ವಿ. ನಮ್ಮ ಜಾನು ಬಂದಾಗಿಂದ ನಮ್ಮ ಸಿರಿ ನಮ್ಮ ಜೊತೆ ಇರ್ತಾನೆ ಇಲ್ಲ. ಎಲ್ಲೋದ್ರು ಎಲ್ಲಿ ಬಂದರೂ ಅವಳ ಕೈನೇ ಹಿಡ್ಕೊಳ್ಳೋದೆ. ಎಲ್ಲಿಗೆ ಬಂದಿದ್ಯಾ? ಎಲ್ಲಿಗೆ ಬಂದಿದ್ಯಾ? ಯಾರೂರಿದು? ಯಾರೂರಿದು? ಅಷ್ಟೊಂದು ಮಾತಾಡ್ತೀಯಾ? ಒಂಚೂರು ಹಿಂಗೆ ಹಿಡ್ಕೊಂಡ್ರೆ ಸಾಕು. ಒಸಿ ಮಾತಾಡ್ತಾಳ. ನೆನ್ನೆನೇ ಹಿಂಗೆ ಹತ್ರಕ್ಕೆ ಹಿಡ್ಕೊಂಡ್ರೆ ಸಾಕು, ಮಾತೇ ಇಲ್ಲ. ಫೈನಲಿ KR ನಗರ್ ರೀಚ್ ಆದೋ. ಅಲ್ಲಿಂದ ಆಟೋ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ಅಳಲ್ಲ, ಸ್ಕೂಲ್ಗೆ ಹೋಯ್ತಾಳೆ. ಇನ್ನು ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮ ಸಿರಿ ಜಾನುಗೆ ಆ ಗೊಂಬೆ ನೋಡು ಈ ಗೊಂಬೆ ನೋಡು ನನ್ನ ಹತ್ರ ಐತೆ ಅಂದ್ಕೊಂಡು ಎಲ್ಲನೂ ತೆಗ್ದು ತೋರಿಸ್ತಿದ್ಲು. ಒಂಥರ ಚಂದ ಅಲ್ವಾ? ನಾವು ಹಿಂಗೇನೆ ಚಿಕ್ಕ ವಯಸ್ಸಲ್ಲಿ ಏನಾದರೂ ತೊಗೊಬಿಟ್ರೆ ಸಾಕು, ಮನೆಗೆ ಯಾರಾದರೂ ಬಂದರೆ ಅದನ್ನು ನೋಡು ಇದನ್ನು ನೋಡು ಅಂತ ತೋರಿಸ್ಕೊಂಡು ಕೂತ್ಕೊಳ್ಳವು. ಇವಾಗ ಮತ್ತೆ ನಾವು ಆಟೋ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ನಾನು ಫಸ್ಟ್ ಲಾಗಲ್ಲೇ ಹೇಳಿದ್ದೆ ನಿಮಗೆ, ನೆನಪಿದ್ಯಾ? ನಮ್ಮ ಸಿರಿ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು, ಕ್ಯಾನ್ಸಲ್ ಆಯಿತು ಅಂತ. ಸೊ ಅದಕ್ಕೆ ಇವತ್ತು ಹೋಗ್ತಿದ್ದೀವಿ. ಅಲ್ಲೇ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತ ನಾವು ಫೋಟೋಸ್ ತೆಗ್ಸೋಣ ಅಂತ ಸ್ಟುಡಿಯೋಗೆ ಬಂದಿದ್ದೀವಿ. ನಮ್ಮ ಸುಬ್ಬಿ ಪೋಸ್ ಕೊಡೋದ್ರಲ್ಲಿ ನಂಬರ್ 1. ಹೆಂಗೆ ನಗ್ತವಳೆ ನೋಡಿ. ಚೆನ್ನಾಗೈತಾ? ಏನು ಸಿರಿ? ನನ್ನ ಮಗಳು ಲೈಫಲ್ಲೇ ತೆಗ್ಸಿರೋ ಫಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು. ನನಗಂತೂ ಸಿಕ್ಕಾಬಟ್ಟೆ ಮೆಮೊರಬಲ್ ಇದು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಬಂದರು ಇವರು. ಎಸ್, ಇದೇ ಸ್ಕೂಲು ನಾವು ನಮ್ಮ ಸಿರಿನ ಸೇರ್ಸೋಕ್ಕೆ ಬಂದಿರೋದು. ಇದು KR ನಗರದಲ್ಲೇ ಇರೋದು, ವಿಸ್ಡಮ್ ಟೆಕ್ನೋ ಸ್ಕೂಲ್ ಅಂತ. ಇದೇ ಮೊದಲನೇ ವರ್ಷ ಅಂತೆ ಇದು ಸ್ಟಾರ್ಟ್ ಆಗಿರೋದು. ಫಸ್ಟು ನಂಜನಗೂಡು ಬ್ರಾಂಚ್ ಅಲ್ಲಿದೆಯಂತೆ. ಸೊ ನಾವಿವತ್ತು ಎನ್ಕ್ವೈರಿಗೆ ಅಂತ ಬಂದಿದ್ದೀವಿ. ಜೊತೆಗೆ ಅಡ್ಮಿಷನ್ನು ಮಾಡಿಸ್ಬಿಡೋಣ ಅಂತ ಬಂದಿದ್ದೀವಿ. ನೋಡಬೇಕು. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಇವತ್ತು ಅಲ್ಲಿರೋ ಥಿಂಗ್ಸ್ ಎಲ್ಲನೂ ಕ್ಲೀನ್ ಮಾಡಿ ಹೊರಗಡೆನೇ ಇಟ್ಟಿದ್ರು. ನಮ್ಮ ಸಿರಿ ಹೋಗಿ ನೋಡಿದ ತಕ್ಷಣ ಫುಲ್ ಖುಷಿ, ಇದೆಲ್ಲ ಇಲ್ಲೇ ಹೊರಗಡೆನೇ ಇತ್ತಲ್ಲ ಅಂತ. ಅದಾದಮೇಲೆ ಯಾರೋ ಬೇರೆಯವರಿದ್ದರು. ಸೊ ನಮಗೊಂದು 10 ನಿಮಿಷ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ನಾವು ಅಲ್ಲೇ ಕೂತಿದ್ವಿ ಅಷ್ಟೋ ತನಕ. ಆಮೇಲೆ ಕರೆದ್ರು, ಹೋದ್ವಿ. ಆವಾಗ ಎಲ್ಲಿಗೆ ಹೋಗಬೇಕು? ಇವಾಗಲೇ ಹೋಗಂಗಿಲ್ಲ, ಆಮೇಲೆ ಹೋಗೋದು. ಇವಾಗ ಕೇಳ್ಕೊಂಡು ಹೋಗಿ ಬಂದಿರೋದು. ನೀನು ಬರ್ತೀಯಲ್ಲ ಆಮೇಲೆ ಸ್ಕೂಲ್ಗೆ, ಅವಾಗ ಆಟಾಡೋದು. ಇಲ್ಲಿ ಈಗ ಆಟಾಡ್ತಾರೆ, ಇವಾಗ ಬಿಡಲ್ಲ. ನೀನು ಸ್ಕೂಲಿಗೆ ಸೇರ್ಕೊಂತೀಯಲ್ಲ ಅವಾಗ ಆಟಾಡೋದು. ನಾವು ಬೇರೆ ಕಡೆ ಒಂದು 2-3 ಕಡೆ ಕೇಳಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಹಾಗೆ ಅವರು 1 ಅವರು ಕಂಪ್ಲೀಟಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ನಮ್ಗೆ ಇನ್ನೂ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಸೊ ಈ ಮಂತ್ ಎಂಡ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 2000 ಪೇ ಮಾಡಿ ಇವಾಗ ಸೀಟ್ ಬುಕ್ ಮಾಡಿಬಿಟ್ಟು ಬಂದ್ವಿ. ನಿಧಾನ. ಬೇಗ ಒಂದೇ ಒಂದು ಸರಿ. ಇಲ್ಲೇನಿಲ್ಲ, ಅಲ್ಲೇನಿಲ್ಲ ಮಗನೆ. ಹೋಗು, ಒಂದ್ಸರಿ ಕುತ್ಕೊಂಡು ಬಾ. ಬೇಗ ಬರಬೇಕು.
ನಾವು ಹೋಗಿದ್ದಿನೇ ಅಲ್ಲಿದ್ದಿದ್ದ ಥಿಂಗ್ಸ್ ಎಲ್ಲನೂ ಹೊರಗಡೆ ಇಟ್ಟಿದ್ರ ನಮ್ಮ ಸಿರಿ ಫುಲ್ ಅಟ್ರ್ಯಾಕ್ಟ್ ಆಗಿಬಿಟ್ಟವಳೆ. ನಾನು ಸ್ಕೂಲಿಗೆ ಬರ್ತೀನಿ ಅಳಲ್ಲ, ಮನ ಅಳ್ತಿದ್ಲು, ನಾನು ಅಳಲ್ಲ ಅಂತ ಫುಲ್ ಬಿಲ್ಡಪ್ ತಗೋತಾವಳೆ. ನೋಡಬೇಕು ಏನು ಮಾಡ್ತಾಳೆ ಅಂತ. ಇಷ್ಟ ಆಯ್ತಾ ಸ್ಕೂಲು? ಹಾಂ, ಇಲ್ಲಿಗೆ ಬರಬೇಕಾಗಿರೋದು ನಿನ್ನ ದಿನ. ಬೇಗ ನೋಡ್ಬಿಟ್ಟು ಬಾ, ಬೇಗ ಬೈತಾರೆ, ಅಲ್ಲಿ ಮುಟ್ಟಂಗಿಲ್ಲ ಇವಾಗಲೇ. ಬೇಗ ಕುಚ್ಚೋ. ಬಾಯಿಗೆ ಸಾಕು, ಹೋಗೋಣ. ಟೈಮ್ ಆಯಿತು, ಬಾ ಬೇಗ, ಟೈಮ್ ಇಲ್ಲ. ಸಾಕಾ? ಖುಷಿನಾ? ಬಾ. ನಾನು ಕೇಳ್ತೀನಿ ಇವಾಗ ಬಿಫೋರ್ 2 ಗಂಟೆ ಒಳಗೆ ಸರಿ. ಮಾಡಿದ್ದೀನಿ. ಏನು ಬರ್ತಾರೆ ಒಂದು 5 ನಿಮಿಷ. ಹಾಗೆ ಸಿಕ್ಕಾಬಟ್ಟೆ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಬಾದಾಮ್ ಹಾಲು ಕುಡ್ಕೊಂಡು ಹೋಗೋಣ ಅಂತ ಬೇಕ್ರಿಗೆ ಬಂದ್ವಿ. ನಮಗೆ ಬೇರೆ ಟೈಮೇ ಇಲ್ಲ. ಆಲ್ರೆಡಿ ಆಟೋದವ್ರು ಬಂದು ವೆಯ್ಟ್ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾವು ಆಟೋ ಹತ್ರ ಹೋಗ್ಬಿಟ್ಟು ಮನೆಗೆ ಬಂದ್ವಿ. ನಾನು ಅವ್ರು ಹೊಂಟೋಗವ್ರಲ್ಲವಾ ಊರಿಗೆ, ನಾವು ಬರೋಷ್ಟೊತ್ತಿಗೆ. ಹಾಕೋತೀನಿ. ಬತ್ತಳೆ ಇರು. ಹಾಗೆ ನಮ್ಮ ಕಡೆದೊಂದು ಮದುವೆ ಇತ್ತು, ಹೋಗ್ಬೇಕಿತ್ತು. ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವತ್ತು ಅರ್ಶಿನ ಶಾಸ್ತ್ರ ಇತ್ತು, ಅಲ್ಲೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ವಿ. ಎಂಥದ್ದು ಇಲ್ಲ, ನಾನು ಬೆಳಗಿಲ್ಲ ಆದ್ರೆ ಕರ್ಗೂ ಇಲ್ಲ. ಎಂಥದ್ದು ಇಲ್ಲ, ನಾನೇ ಚೆನ್ನಾಗಿರೋದು. ನೀನು ಅಮ್ಮಂಗಿಂತ ಬಿಳಿನಾ? ನೀನೇ ಬಿಳಿ, ನೀನೇ ಬಿಳಿ, ನೀನೇ ಬಿಳಿ. ಇವಾಗ ಮತ್ತೆ ನಾವು ಆಟೋದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ದೀವಿ. ಬೆಂಗಳೂರಿಗೆ ಹೋಗ್ಬೇಕು ಇವಾಗ. ಬೇಜಾರು ನಮ್ಮೂರು ಬಿಟ್ಟು ಬೆಂಗಳೂರು ಕಡೆ ಹೋಗೋದು ಅಂದರೆ ಸಿಕ್ಕಾಬಟ್ಟೆ ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಇವತ್ತು ಟ್ರೈನ್ ಇದ್ದಿದ್ದು 2:15ಗೆ. ಬಟ್ ಇವತ್ತೇನೋ ಅಪ್ಪ ಗೊತ್ತಿಲ್ಲ, ಸ್ವಲ್ಪ ಲೇಟಾಗಿ ಬಂತು. 3:15ಗೆ ಬಂತು. ನಮಗೆ ಸರಿ ಹೋಯ್ತು. ಯಾಕೆ ಅಂದರೆ ಇಲ್ಲಾಂದರೆ ನಮಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಗಡಿಬಿಡಿಲ್ ಆ ಥರದಲ್ಲಿ ಓಡಿ ಬರಬೇಕಿತ್ತು. ಸದ್ಯ ಹೆಂಗೋ 3:15ಗೆ ಬಂತಲ್ಲ, ನಮ್ಗೆ ಈಸಿ ಆಯಿತು ಬರೋಕ್ಕೆ. ಇರಿ, ಇಲ್ಲಿ ನೋಡಿಲಿ, ಅಪ್ಪ ಎತ್ಕೊಳತಂತೆ, ನೀನೇನು ನಡಿಬೇಡ. ಎತ್ಕೋನು, ನಡಿಬೇಡ. ನನ್ನ ಕಂದಮ್ಮ ಹತ್ಬಿಟ್ಟು ಕಿಟಕಿ ಹತ್ರ ಕೂತಿತ್ತಾ. ಆವಾಗ ಅಲ್ಲಿ ಬಾತುಕೋಳಿ ಇತ್ತು. ಅದು ನೋಡ್ಬಿಟ್ಟು ಅಕ್ಕಿ ಅಂತಿದ್ಲ. ಅದಕ್ಕೆ ನಾನು ಅದು ಅಕ್ಕಿ ಅಲ್ಲ ಬಾತುಕೋಳಿ ಅಂತ ಅನ್ಬೇಕು ಅಂದರೆ ನನಗೂ ಗೊತ್ತು ಸುಮ್ಮನಿರು ಅಂತ ಡವ್ ಮಾಡ್ತಾವಳೆ ನನಗೆ. ಇವತ್ತಂತೂ ಮೈಸೂರಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ನಮಗೆ ಅಲ್ಲಿ ಟ್ರೈನು ಲೇಟ್ ಆಗಿದ್ದಕ್ಕೆ ಇಲ್ಲಿ ಟ್ರೈನು ಒಂದು ಮಿಸ್ ಆಯಿತು. ಸೊ ಹಾಗಾಗಿ ಇಲ್ಲಿ ಒಂದೇ ಟ್ರೈನ್ಗೆ ತುಂಬ ಜನ ಆಗಿಬಿಟ್ಟಿದ್ರು. ಅದು ಹೆಂಗೆ ಹತ್ತಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಫೈನಲಿ ಹತ್ತಿದ್ವಿ. ಕೆಳಗಡೆ ಏನು ಸೀಟ್ ಸಿಗಲಿಲ್ಲ. ಹಂಗಾಗಿ ನಾವು ಮೇಲೆ ಹತ್ತು ಕೂತ್ಕೊಬಿಟ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಸಿರಿ ಒಂದು ರೌಂಡ್ ನಿದ್ದೆ ಹೊಡ್ಕೊಂಡು ಎದ್ಲು. ಅಷ್ಟೊತ್ತಿಗೆ ಕೆಂಗೇರಿ ಬಂತು. ನಮಗೆ ಕೆಂಗೇರಿ ಬರೋಷ್ಟೊತ್ತಿಗೆ ಒಂದು 7:30 ಆಗೋಯ್ತು. ಫುಲ್ ಲೇಟ್ ಆಗೋಯ್ತು. ಫುಲ್ ಕತ್ಲೇನೇ ಆಗಿಬಿಟ್ಟಿತ್ತು ನಾವು ಬರೋಷ್ಟೊತ್ತಿಗೆ. ಮತ್ತೆ ನಾವು ಹೊರಗಡೆ ಬಂದು ಆಟೋ ಬುಕ್ ಮಾಡ್ಕೊಂಡ್ವಿ. ಅದು ಬಂದು ನಮ್ಮ ಏರಿಯಾ ಸಿಗೋಷ್ಟೊತ್ತಿಗೆ ಅಂತೂ ಇಂತೂ 8:15 ಆಗೇ ಹೋಯ್ತು. ಅದು ಹೆಂಗೆ ಟೈಮ್ ಕಳೆದೋಯ್ತು ಇವತ್ತು ಅಂತಲೇ ಗೊತ್ತೇ ಆಗಲಿಲ್ಲ. ಅಷ್ಟರ ಮಟ್ಟಕ್ಕೆ ಕಳೆದೋಯ್ತು ಟೈಮು. ಎಲ್ಲಿಗೆ ಬಂದೆ ಮಗನೇ? ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ನಮ್ಮದು ಓಡಾಟ. ನಾವು ಬೆಂಗಳೂರು ಮನೆಗೆ ಬಂದು ತಲುಪೋಷ್ಟೊತ್ತಿಗೆ 8 ಗಂಟೆ ಆಯಿತು. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಓಡಾಡಿದ್ದೇ ಆಯಿತು. ಫುಲ್ ಸುಸ್ತಾಗ್ಬಿಟ್ಟೈತೆ. ಇವಾಗ ಏನಿದ್ರು ಅಡುಗೆನೂ ಮಾಡೋಂಗಿಲ್ಲ ಸದ್ಯಕ್ಕೆ. ನಮ್ಮಮ್ಮ ಸಾಂಬಾರನ್ನ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟೈತೆ. ಹೋದ ತಕ್ಷಣ ಮಾಡೋಕ್ಕಾಗಲ್ಲ. ಮತ್ತು ಸದ್ಯಕ್ಕೆ ಇವಾಗ ಔಟ್ಸೈಡ್ ಫುಡ್ಡು ತಿನ್ನೋಕ್ಕಾಗಲ್ಲ ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಸಾಂಬಾರನ್ನ ಬಾಕ್ಸ್ಗೆ ಹಾಕ್ಕೊಟ್ಟೈತೆ. ಅದಕ್ಕೆ ಬರೀ ಜಸ್ಟು ರೈಸ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಎಸ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.